ಭೀಮಾ ತೀರದಲ್ಲಿ ಮತ್ತೆ ಸದ್ದು ಮಾಡಿತು ಪೊಲೀಸ್ ಬಂದೂಕು. ಹೌದು, ಇಡೀ ರಾಜ್ಯವನ್ನೇ ನಡುಗಿಸಿದ್ದ ವಿಜಯಪುರದ 6 ಮಂದಿ ಭೀಕರ ಹತ್ಯೆ ಪ್ರಕರಣದ ಕಿಂಗ್ ಪಿನ್ಗೆ ಪೊಲೀಸರು ಸರಿಯಾಗಿಯೇ ಪಾಠ ಕಲಿಸಿದ್ದಾರೆ. ಪೊಲೀಸರ ಮೇಲೆಯೇ ಕಲ್ಲು ತೂರಿ ಪರಾರಿಯಾಗಲು ಯತ್ನಿಸಿದ ಹಂತಕನ ಕಾಲಿಗೆ ಖಾಕಿ ಪಡೆ ಗುಂಡಿಕ್ಕಿ ಹೆಡೆಮುರಿ ಕಟ್ಟಿದೆ. ಮೇ 29ರಂದು ವಿಜಯಪುರ ಜಿಲ್ಲೆಯ ಗೋವಿಂದಪುರ ಗ್ರಾಮದಲ್ಲಿ ಕೇವಲ ಒಂದು ಭೂ ವಿವಾದಕ್ಕಾಗಿ 6 ಜನರನ್ನ ಅತ್ಯಂತ ಕ್ರೂರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಭೀಮಾ ತೀರದ ಇತಿಹಾಸದಲ್ಲೇ ಕಪ್ಪು ಚುಕ್ಕಿಯಾಗಿದ್ದ ಈ ನರಮೇಧದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ಎಸ್ಐಟಿ ರಚಿಸಲಾಗಿತ್ತು. ಈ ಭೀಕರ ಕೃತ್ಯದ ಮಾಸ್ಟರ್ ಮೈಂಡ್ ಕಿಂಗ್ ಪಿನ್ ಆಗಿದ್ದವನೇ ಈ ಮಹೇಶ್ ತಳವಾರ್. ಇವತ್ತು ಈ ಭೀಕರ ಕೊಲೆಗಡಕನನ್ನ ಬಂಧಿಸಲು ಹೋದ ಪೊಲೀಸ್ ತಂಡದ ಮೇಲೆ ಆರೋಪಿ ಮಹೇಶ್ ತಳವಾರ್ ಕಲ್ಲು ತೂರಾಟ ನಡೆಸಿದ್ದಾನೆ. ಅವರ ಮೇಲೆ ದಾಳಿ ನಡೆಸಿ ಸ್ಥಳದಿಂದ ಎಸ್ಕೇಪ್ ಆಗಲು ಸ್ಕೆಚ್ ಹಾಕಿದ್ದ. ಆದರೆ ಆಡಳಿತ ಯಂತ್ರದ ದರ್ಪ ತೋರಲು ಬಂದ ಹಂತಕನಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಆದರೂ ಕೇಳದಿದ್ದಾಗ ಆತ್ಮರಕ್ಷಣೆಗಾಗಿ ಹಾಗೂ ಆರೋಪಿ ಪರಾರಿಯಾಗುವುದನ್ನು ತಡೆಯಲು ಪೊಲೀಸರು ನೇರವಾಗಿ ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಸದ್ಯ ಗುಂಡೇಟು ತಿಂದಿರುವ ಆರೋಪಿ ಮಹೇಶ್ ತಳವಾರ್ನನ್ನ ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆತನ ಸ್ಥಿತಿ ಸ್ಥಿರವಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಪ್ರಕರಣದ ಕುರಿತು ಮಾಹಿತಿ ನೀಡಿರುವ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರು ಈ ಭೀಕರ ಹತ್ಯಾಕಾಂಡವನ್ನು ಪೊಲೀಸ್ ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಕಾನೂನು ಕೈಗೆತ್ತಿಕೊಳ್ಳುವವರಿಗೆ ಭೀಮಾ ತೀರದಲ್ಲಿ ಜಾಗವಿಲ್ಲ ಎಂದು ಎಚ್ಚರಿಸಿದ್ದಾರೆ. ಮೇ 29ರಂದು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋವಿಂದಪುರದಲ್ಲಿ ನಡೆದಂತಹ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ರಚಿಸಲಾಗಿದ್ದು ಆ ತನಿಖೆಯಲ್ಲಿ ಈಗ ಒಟ್ಟು 38 ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ಈ ವಿಜಯಪುರ ರೂರಲ್ ಲಿಮಿಟ್ಸಲ್ಲಿರುವಂಥ ಇಟ್ಟಂಗಿಹಾಳ ಗ್ರಾಮದ ಹತ್ತಿರ ಇರುವಂಥ ಈ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನು ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪೊಲೀಸರ ಮೇಲೇನೂ ಕೂಡ ಕಲ್ಲಿನಿಂದ ಅಟ್ಯಾಕು ಮಾಡ್ತಾನೆ ಮತ್ತು ಅವನ ನೈಫಿಂದ ಪೊಲೀಸರಿಗೆ ಥ್ರೆಟನ್ನು ಮಾಡ್ತಾರೆ. ಅವಾಗಿದ್ದಂಥ ನಮ್ಮ ತನಿಖಾಧಿಕಾರಿಯವರು ಗಾಳಿಯಲ್ಲಿ 2 ಗುಂಡನ್ನು ಹಾರಿಸಿದ್ದಾರೆ. ಆದರೂ ಕೂಡ ಆತ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತನ ಕಾಲಿಗೆ ಗುಂಡ ಹೊಡೆದಿದ್ದಾರೆ. ಆತನನ್ನು ಹಿಡಿದು ಈಗ ತಂದಿದ್ದಾರೆ. ಆತನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಯಾವುದೇ ರೀತಿಯಾದ ಸಮಸ್ಯೆಗಳೇನಿಲ್ಲ. ಅದೇ ರೀತಿ ನಮ್ಮ 2 ಪೊಲೀಸರಿಗೂ ಕೂಡ ಇಂಜೂರ್ಡ್ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿಸಿದೆ. ಅವ್ರದ್ದು ಕೂಡ ಹೆಲ್ತ್ ಕಂಡೀಷನ್ಸು ಸರಿ ಇದೆ ಅಂತಂತ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣವನ್ನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸ್ತಾ ಇದ್ದೀವಿ. ಚಡಚಣ ಗೋವಿಂದಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನವರೆಗೂ ಒಟ್ಟು 38 ಜನ ಆರೋಪಿತರನ್ನು ಬಂಧಿಸಲಾಗಿದೆ. ಇನ್ನೂ ಕೂಡ ತನಿಖೆ ಪ್ರಗತಿಯಲ್ಲಿದೆ. ಅಷ್ಟೇ ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಬರೋಬ್ಬರಿ 38 ಆರೋಪಿಗಳನ್ನ ಖಾಕಿ ಪಡೆ ಕಂಬಿ ಹಿಂದೆ ತಳ್ಳಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೀಮಾ ತೀರದಲ್ಲಿ ರೌಡಿಸಂ, ಕೊಲೆ, ಸುಲಿಗೆಗೆ ಇಳಿಯುವವರೆಗೆ ಈ ಎನ್ಕೌಂಟರ್ ಒಂದು ಸ್ಪಷ್ಟ ಸಂದೇಶ ರವಾನಿಸಿದೆ. ಪೊಲೀಸರ ಈ ಧೀರ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಭೀಮಾ ತೀರದ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗೇನು ಇಂಜೂರ್ಡ್ ಮಹೇಶ್ ಇದ್ದಾನೆ, ಇವನ ಜೊತೆಗೆ ಒಟ್ಟು 4 ಜನ ಈ ಮರ್ಡರ್ ಕೇಸಲ್ಲಿರುವಂಥ ಪ್ರಮುಖ ಆರೋಪಿಯಾದಂಥ ಪರುಗೌಡ ಅನ್ನೋನು ಏನಿದ್ದಾನೆ, ಈತನ ದೂರಿನ ಸಂಬಂಧಿಕರು ಇವರೆಲ್ಲ. ಇವ್ರನ್ನ ಅಫ್ಜಲ್ಪುರ್ ತಾಲೂಕು ಬೆಳ್ಳುಂಡಿಗೆ ಅಂತ ಕರೆಸಿರ್ತಾನೆ. ಸೊ ಕರೆಸಿಬಿಟ್ಟು ಇನ್ಸಿಡೆಂಟ್ ಆದಮೇಲೆ ಇವರೆಲ್ಲ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ಸಿಡೆಂಟ್ ಆದಮೇಲೆ ಇವರು ತಮ್ಮ ಸ್ಕಾರ್ಪಿಯೋ ಕಾರಲ್ಲಿ ತಪ್ಪಿಸ್ಕೊಂಡು ಹೋಗಿರ್ತಾರೆ. ಈಗ ಅದರಲ್ಲಿ 4 ಜನನ ಏನು ಬೆಳ್ಳುಂಡಿಗೆ ಅಫ್ಜಲ್ಪುರ್ ತಾಲೂಕಿನಿಂದ ಕರ್ಕೊಂಡ್ಬಂದಿರ್ತಾರೆ. ಅದರಲ್ಲಿ 3 ಜನ ಸಿಕ್ಕಿದ್ದಾರೆ. ಅದರಲ್ಲಿ ಮಹೇಶನು ಕೂಡ ಒಬ್ಬ. ಇನ್ನೊಬ್ಬ ಆರೋಪಿ ಹೆಸರು ಗೊತ್ತಿದೆ. ವಿಲ್ ಟ್ರೈ ಟು ಟ್ರೇಸ್ ಹಿಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಬೇರೆ ಏನಾದರೂ ಇದೆಯಾ ಸರ್ ಪ್ರಕರಣ ಕೇಸ್? ಅದನ್ನೆಲ್ಲ ಇನ್ಮೇಲೆ ಗೊತ್ತಾಗುತ್ತೆ. ಸೊ ವಿ ನೀಡ್ ಸಮ್ ಟೈಮ್ ಟು ಡಿಗ್ ಮೋರ್ ಡೀಟೇಲ್ಸ್. 15 ಲಕ್ಷಕ್ಕೇನೋ ಇದನ್ನು ಅದು ತನಿಖೆಯಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ನು ತನಿಖೆ ನಡೀತಾ ಇದೆ. ವಿಲ್ ಸಿ ಇಟ್ ವಾಟ್ ಈಸ್ ಇಟ್ ಅಂತ. ಥ್ಯಾಂಕ್ ಯು.